ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಒಂದು ಇನೋವಾ ಕ್ರಿಸ್ಟಾ ವೆಹಿಕಲ್ ಬಂದಿದೆ. ಕ್ಲಚ್ ಪ್ಲೇಟ್ ಪ್ರಾಬ್ಲಮ್ ಇತ್ತು, ಗಾಡಿ ಮೂವ್ ಆಗ್ತಾ ಇರಲಿಲ್ಲ. ಇದು ಫುಲ್ ಗಾಡಿ ಹೋಗ್ತಾ ರೈಸೂ ಆಗ್ತಿತ್ತು, ಆಮೇಲೆ ಫುಲ್ ಟೋಟಲಿ ಮೂವ್ ಆಗ್ತಾ ಇರಲಿಲ್ಲ. ಅದಕ್ಕೆ ಇದೆಲ್ಲ ಗೇರ್ ಬಾಕ್ಸ್ ಎಲ್ಲ ಡೌನ್ ಮಾಡಿದ್ದೀವಿ. ಆಮೇಲೆ ಕ್ಲಚ್ ಪ್ಲೇಟ್ ಕಂಡೀಷನ್ನು ತೋರಿಸ್ತೀವಿ. ಆಮೇಲೆ ಇದು ಮೇನ್ ವೀಡಿಯೋ ಮಾಡೋದು ಉದ್ದೇಶ ಏನು ಅಂದರೆ, ಇದು ಕಂಪ್ನಿ ಐಟಮೇ ತರಿಸಿರೋದು, ಟೊಯೋಟಾ ಕಂಪ್ನಿಯಿಂದಾನೇ ತರಿಸ್ತಿರೋದು ಐಟಮು. ಇದು ಏನೇನು ಪ್ರೇಸ್ ಇದೆ ಅಂತ ಇದು ವಿಡಿಯೋ ಮುಖಾಂತರ ನಿಮಗೆ ಡೀಟೇಲ್ಸಾಗಿ ತೋರಿಸ್ತೀನಿ. ಇದು ನೋಡ್ಕೊಳ್ಳಿ. ನಿಮ್ಮ ಹತ್ರ ಈ ಥರ ಯಾವ್ದಾನ ಒಂದು ವೆಹಿಕಲ್ ಇದ್ದರೆ ಕ್ಲಚ್ ಪ್ಲೇಟಿಗೆ ಎಷ್ಟು ಖರ್ಚು ಬರುತ್ತೆ ಅಂತ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ. ನೋಡ್ಬೋದು, ಇದು ಕ್ಲಚ್ ಪ್ಲೇಟ್ ಫುಲ್ ಓವರ್ 0 ಆಗಿದೆ ಇದು. ಆಮೇಲೆ ಕ್ಲಚ್ ಪ್ಲೇಟು, ಲೋಡಿಂಗ್ ಪ್ಲೇಟ್, ಆಮೇಲೆ ಒಂದು ಬೇರಿಂಗ್, 2 ಪುಷ್, 4 ಐಟಮ್ಮು ಗೇರ್ ಬಾಕ್ಸ್ನಲ್ಲಿ ಕಂಪಲ್ಸರಿ ಹಾಕಲೇಬೇಕು. ಕಂಪಲ್ಸರಿ ನಾವು ತರಿಸ್ಕೊಂಡಿದ್ದೀವಿ. ಆಮೇಲೆ ಟೊಯೋಟಾ ಕಂಪ್ನಿಯಿಂದನೇ ತರಿಸ್ಕೊಂಡಿದ್ದೀವಿ. ಅದೆಲ್ಲ ತೋರಿಸಿ ನೋಡಿ, MRP ಎಲ್ಲ ತೋರಿಸಿ ನೋಡ್ಬೋದು. ಎಲ್ಲ ಐಟಮ್ ಎಲ್ಲ ಏನು ಕಂಡೀಷನ್ ಆಗಿದೆ, ಕಂಪ್ನಿ ಐಟಮು ಏನು ಕಂಡೀಷನ್ ಆಗಿದೆ ಅಂತ ಇದು ನೋಡ್ಬೋದು ನೀವೇ. ನೋಡಿ, ಇದು ಬುಷ್, ಇದು ಕ್ಲಚ್ ಪಾರಕ್ಕಿಂದು ಬುಷ್, 150 ರೂಪಾಯಿ ಇದು. ಈ ಬುಷ್ ನೋಡ್ಬೋದು, MRPನೂ ನೋಡ್ಬೋದು, ಪಾರ್ಟ್ ನಂಬರೂ ನೋಡ್ಬೋದು. ಆಮೇಲೆ ಇದು ರಿಲೀಸರ್ ಬೇರಿಂಗ್, ಬರೀ ಇಲ್ಲಿ ರಿಲೀಸರ್ ಬೇರಿಂಗ್ ಇತ್ತಲ್ಲ, 5500 ಚಿಲ್ಲರೆ ಇದೆ. ನೋಡ್ಬೋದು, 5500 ಚಿಲ್ಲರೆ ಬರೀ ರಿಲೀಸರ್ ಬೇರಿಂಗ್ ಇದೆ. ಇದ್ರೂ ಅಷ್ಟೇ ಕೆಲಸನೂ ಮಾಡುತ್ತೆ ಇದು. ನೋಡಿ, ಇದು ಕ್ಲಚ್ ಪ್ಲೇಟ್. ಆಮೇಲೆ ಇದೂ MRP ತೋರಿಸ್ತೀನಿ ನೋಡಿ. $8,300 ಚಿಲ್ಲರೆ ಬರೀ ಕ್ಲಚ್ ಪ್ಲೇಟ್. ಆಮೇಲೆ ಇದು ಲೋಡಿಂಗ್ ಪ್ಲೇಟ್, $7,400 ಚಿಲ್ಲರೆ. ನೋಡಿ, ಇಷ್ಟೆಲ್ಲ ಈ ಐಟಮಿಂದು ಪ್ರೈಸ್ ಇಷ್ಟೆಲ್ಲ ಆಗಿದೆ. ಅದಕ್ಕೆ ಇಷ್ಟೆಲ್ಲ ಐಟಮ್ ತರಿಸ್ಕೊಂಡಿದ್ದೀವಿ. ಈ ಥರ ಕಂಪಲ್ಸರಿ ಹಾಕಲೇಬೇಕು. ಆಮೇಲೆ ಕ್ಲೀನಾಗಿ ಫಿಟ್ಟಿಂಗೂ ಮಾಡಿದ್ದೀವಿ. ಆಮೇಲೆ ಗೇರ್ ಬಾಕ್ಸ್ ಬಿಚ್ಚಿದ್ದೀವಿ. ಆಮೇಲೆ ಇದು ಒಳಗಡೆ ಹಾಸಿನೂ ತೋರಿಸ್ತೀನಿ ನೋಡಿ. ಗಾಡಿ ಒಳಗಡೆ ಹಾಸನ್ನು, ಗೇರ್ ಲಿವರ್ ಎಲ್ಲ ಬಿಚ್ಕೊಂಡಿದ್ದೀವಿ. ಇಷ್ಟೆಲ್ಲ ಕಂಪಲ್ಸರಿ ಬಿಚ್ಚಲೇಬೇಕು, ಅದಕ್ಕೆಲ್ಲ ಬಿಚ್ಕೊಂಡಿದ್ದೀವಿ. ಆಮೇಲೆ ಮೇಲ್ಗಡೆ ಹಾಸನ್ನು ತೋರಿಸ್ತೀನಿ ನೋಡಿ, ಫಿಟ್ಟಿಂಗೂ ಯಾವ ಥರ ಆಗಿದೆ ಅಂತ ನೋಡ್ಬೋದು. ಎಲ್ಲ ಗೇರ್ ಬಾಕ್ಸ್ ಎಲ್ಲ ಕ್ಲೀನಾಗೆ ವಾಶ್ ಮಾಡಿಕೊಂಡು ಎಲ್ಲ ಕ್ಲೀನಾಗಿ ಫಿಟ್ಟಿಂಗ್ ಮಾಡ್ಕೊಂಡಿದ್ದೀವಿ. ಎಲ್ಲ ಕ್ಲೀನಾಗಿ ಫಿಟ್ಟಿಂಗ್ ಆಗ್ತಿದೆ. ಆಮೇಲೆ ಕ್ಲೀನಾಗಿ ಕಸ್ಟಮರ್ ಕೈಗೆ ಕೊಟ್ಟು ಟ್ರಯಲ್ ಹೊಡೆದು ನೋಡೋಣ. ಆಲ್ಮೋಸ್ಟ್ ಎಲ್ಲ ಕಂಪಲ್ಸರಿ ಎಲ್ಲ ಫಿಟ್ಟಿಂಗ್ ಆಯಿತು. ನೋಡ್ಬೋದು ಗಾಡಿ ಯಾವ ಥರ, ಯಾವ ರೇಂಜಿಗೆ ಹೋಗ್ತಿದೆ ಅಂತ. ಎಲ್ಲ ಕಸ್ಟಮರ್ ಎಲ್ಲ ಭಾಳ ಖುಷಿ ಆಯಿತು, ಈ ಥರ ಕೆಲಸ ಆಗಿದೆ ಅಂತ. ನೋಡಿ, ಈ ಥರ ನಿಮ್ಮ ಹತ್ರ ಯಾವ್ದಾನ ಒಂದು ವೆಹಿಕಲ್ ಇದ್ದರೆ ಟೊಯೋಟಾ ಕಂಪ್ನಿದೇನೆ ಐಟಮ್ ಹಾಕ್ಕೊಂಡು ನಿಮ್ಮ ಗಾಡಿ ಸೇಫಾಗಿ ಇಟ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ಬರೋವರೆಗೂ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.